ಟಿವಿ ನನ್ನ ಜೊತೆ ಇದ್ದರೆ ಗಂಗಾವತಿ ಶಾಸಕ ಮತ್ತು ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು. ಜನಾರ್ದನ್ ರೆಡ್ಡಿ ಅವರೇ, ಬಹುತೇಕ ಸುಮಾರು 13, 14 ಅಥವಾ 15 ವರ್ಷ ಅಂತಲೇ ಹೇಳ್ಬೋದು ಬಳಿಕ ನೀವು ನಿಮ್ಮ ತವರು ಜಿಲ್ಲೆಗೆ ಹೋಗ್ತಾ ಇದ್ರಿ. ನವರಾತ್ರಿ ಸಮಯಕ್ಕೆ ನಿಮಗೆ ಈ ಒಂದು ಕೋರ್ಟ್ ಆದೇಶ ಬಂದಿರೋದು ದೇವರ ಆಶೀರ್ವಾದ ಅಂತ ಭಾವಿಸ್ತೀರಾ ಅಥವಾ ನಿಮ್ಮ ಕಷ್ಟ ದಿನಗಳು ಮುಗಿಯಿತು ಅಂತ ನೀವು ಇದನ್ನು ನೋಡ್ತಾ ಇದ್ದೀರಾ? ಒಂದು ಭಗವಂತನ ಆಶೀರ್ವಾದ ಇರೋ ಕಾರಣನೇ ಕಷ್ಟದ ದಿನಗಳು ಮುಗಿಲಿಕ್ಕೆ ಬರ್ತಾ ಇದೆ ಅನ್ನೋ ವಿಶ್ವಾಸ. ಯಾಕಂದರೆ ನಾವು ಏನೇ ಮಾಡಿದರೂ ಕೂಡ ವಿಧಿ ಮತ್ತು ದೇವರ ಆಟದಲ್ಲೇ ನಾವು ಮನುಷ್ಯರಾಗಿ ಬದುಕಬೇಕಾಗುತ್ತೆ. ಸೊ ನನ್ನ ವಿಧಿಯಲ್ಲಿ ನನ್ನ ಹುಟ್ಟೂರಿಂದ 14 ವರ್ಷ ದೂರ ಇರಬೇಕು ಅಂತೇಳಿ ಆ ಭಗವಂತ ನನಗೆ ಬರೆದಿದ್ದ. ನಾನು ಈಗಾಗಲೇ ತಮಗೆಲ್ಲ ಹೇಳಿದೆ, ನಮಗೇನೇ ಕಷ್ಟ ಬಂದರೂ ಕೂಡ ನಾವು ಪುರಾಣಗಳು ಹೋದಾಗ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಕಷ್ಟ ತಪ್ಪಿಲ್ಲ, ನಾವು ಸಾಮಾನ್ಯ ಮನುಷ್ಯರು, ನಾವು ಯಾವ ಲೆಕ್ಕ ಅಂತೇಳಿ. ಸೊ ಆ ಒಂದು ನಿಟ್ಟಲ್ಲಿ ಇದನ್ನು ನಾನು ಕಷ್ಟಗಳೆಲ್ಲವುದನ್ನು ನಾನು ಸ್ವೀಕಾರ ಮಾಡಿದ್ದೆ. ಇವತ್ತು ಬಳ್ಳಾರಿಗೆ ಅನುಮತಿ ಸಿಕ್ಕಿರೋದು ಭಗವಂತನ ಕೃಪೆ ಮತ್ತು ಸರ್ವೋಚ್ಚ ನ್ಯಾಯಾಲಯನೇ ಈ ತೀರ್ಪನ್ನು ನೀಡಿರೋ ಕಾರಣ ನನಗೆ ನೆಮ್ಮದಿಯ ಬದುಕು ನನ್ನ ಊರಲ್ಲಿ ನಾನು ಇರ್ತೀನಿ ಅಂತೇಳಿ ಒಂದು ಖುಷಿ. ನಿಮ್ಮ ವಿರುದ್ಧ ಹೋರಾಟ ಮಾಡಿದಂಥ, ಪಾದಯಾತ್ರೆ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತು ನೀವು ಎದುರಿಸಿದಂಥ ಸ್ಥಿತಿಯನ್ನು ಬಹುತೇಕ ಅವರು ಇವತ್ತು ಎದುರಿಸಿದ್ರೆ, ಅವತ್ತು ನಿಮ್ಮ ಜೊತೆ ಆ ಸಂದರ್ಭಕ್ಕಿದ್ದಂಥ ನಾಗೇಂದ್ರ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಈಗ ಅವರು ಜೈಲಿನಲ್ಲಿದ್ದಾರೆ, ನೀವು ಬಳ್ಳಾರಿಗೆ ಹೋಗ್ತಾ ಇದ್ದೀರಿ. ಈ ಒಂದು ಸರ್ಕಲ್ ಹೇಗೆ ನೋಡ್ತೀರಿ ನೀವು ಇದನ್ನು? ಅದಕ್ಕೆ ನಾನು ಪ್ರತಿ ಸಂದರ್ಭದಲ್ಲಿ ಕೂಡ ಮಾಧ್ಯಮ ಸ್ನೇಹಿತರ ಮೂಲಕ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ವಿಧಿಯಾಟ ಅನ್ನೋದಾಗಿರ್ಬೋದು, ಭಗವಂತ, ಕರ್ಮ, ಇದೆಲ್ಲವುದನ್ನು ಕೂಡ ಯಾರಿಗೆ ನಾವು ಒಬ್ಬ ಒಳ್ಳೆಯವರು ಅಂತೇಳಿ, ನಾನಂತಲ್ಲ ಯಾರಿಗೇ ಆಗಲಿ, ನಾವೇನೇ ಇಲ್ಲೇ ಸಲ್ಲದ ಕಷ್ಟಗಳನ್ನು ಕೊಟ್ಟು ನಮ್ಮ ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರನೋ ಅಥವಾ ಹಣ ಗಳಿಸೋದಕ್ಕೋಸ್ಕರನೋ ನಾವೇನು ತೊಂದರೆ ಕೊಟ್ಟು ಹಿಂಸೆ ಕೊಡ್ತೀವೋ ಆ ಕರ್ಸು ಖಂಡಿತವಾಗ್ಲೂ ಕೂಡ ಯಾರಿಗಾದರೂ ಕೂಡ ಆ ಕರ್ಮ ಮತ್ತೆ ವಾಪಸ್ ಅವರು ಅನುಭವಿಸಲೇಬೇಕು. ನಿಮ್ಮ ಕಣ್ಮುಂದೆನೇ ಇದೆ. ಇವತ್ತು 14 ವರ್ಷದ ಹಿಂದೆ ಅವ್ರು ನನಗೆಲ್ಲ ಏನು ಅಪಪ್ರಚಾರ ಮಾಡಿ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ, ಜನಾರ್ದನ್ ರೆಡ್ಡಿ ಅವ್ರಿಗೆ CBI ಎಂಕ್ವೈರಿ ಆಗಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು, ಅವ್ರು ಲೂಟಿ ಮಾಡಿರೋ ಹಣವನ್ನು ನಾನು ವಸೂಲಿ ಮಾಡಿ ಇಡೀ ಕರ್ನಾಟಕದ ಜನರಿಗೆ ನಾನು ಆ ಹಣ ಹಂಚಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದರು. ಆದರೆ 4 ವರ್ಷ ಜೈಲಲ್ಲಿಟ್ಟರು, 14 ವರ್ಷ ನನ್ನ ಊರಿಂದ ನನ್ನ ದೂರ ಮಾಡಿದರು. 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಅವರು ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ UPA ಸರ್ಕಾರ ಇತ್ತು, ಅವ್ರದ್ದೇ CBI, ಅವ್ರದ್ದೇ ಸರ್ಕಾರ. ಆದರೂ ಒಂದನ್ನು ಅವ್ರು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಅವ್ರು ಹೇಳಿದ್ದೆಲ್ಲ ಸುಳ್ಳು, ಅವರ ಸ್ವಾರ್ಥಕ್ಕೆ, ಅವರ ಅಧಿಕಾರಕ್ಕೋಸ್ಕರನೇ ಅನ್ನೋದು ಇವತ್ತು ಇಡೀ ಕರ್ನಾಟಕ ರಾಜ್ಯ ಜನರಿಗೆ ಗೊತ್ತಾಯಿತು. ಆದರೆ ಇವತ್ತು ಆ ಸುಳ್ಳು ಆರೋಪಗಳನ್ನ ಮಾಡಿ ಏನು ನನಗೆಲ್ಲ ಹಿಂಸೆ ಕೊಟ್ಟರಲ್ಲ, ನಾನು ಹೇಳೋದಿಷ್ಟೇ, ಒಂದು ಕರ್ಮದ ಫಲ. ನಾವು ದೇವರಲ್ಲಿ ಹೋಗಿ ಏನೇ ತಪ್ಪು ಮಾಡಿದರೂ ಕೂಡ ಕ್ಷಮಿಸು ಅಂತೇಳಿ ಆ ದೇವರಲ್ಲಿ ನಾವು ಬೇಡ್ಕೊಂಡ್ರೆ ಆ ದೇವ್ರು ಕ್ಷಮಿಸ್ತಾನೆ. ಆದರೆ ಕರ್ಮದ ಫಲದಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಾವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದು ನಮ್ಮನ್ನು ಹಿಂಬಾಲಿಸುತ್ತೆ, ಕೆಟ್ಟದನ್ನು ಮಾಡಿಕೊಂಡ್ರೆ ಕೆಟ್ಟದ್ದು ನಮ್ಮನ್ನು ಹಿಂಬಾಲಿಸುತ್ತೆ. ಅದೇ ಇವತ್ತು ನಮ್ಮೆಲ್ಲರ ರಾಜ್ಯದ ಜನರ ಕಣ್ಮುಂದೆ ಸಿದ್ದರಾಮಯ್ಯ ಮತ್ತು ನಾಗೇಂದ್ರ ಈ ಘಟನೆಗಳೆಲ್ಲವುದು ಸಾಕ್ಷಿ. ಈಗ ನೀವು ಗಂಗಾವತಿ ಶಾಸಕರಾಗಿದ್ದೀರಿ, ಮತ್ತೀಗ ನೀವು ಬಳ್ಳಾರಿಗೆ ಹೋಗೋದ್ರಿಂದ ಬಳ್ಳಾರಿಗೆ ಮತ್ತೆ ನಿಮ್ಮ ರಾಜಕೀಯ ಚಟುವಟಿಕೆ ಶಿಫ್ಟ್ ಆಗುವಂಥ, ಅಥವಾ ನೀವೇ ಕಂಪ್ಲೀಟಾಗಿ ನಿಮ್ಮ ಶಾಸಕ ಸ್ಥಾನದಿರ್ಬೋದು ಅಥವಾ ಬೇರೆ ಚಟುವಟಿಕೆ ಎಲ್ಲದಕ್ಕೂ ಬಳ್ಳಾರಿಗೆ ಶಿಫ್ಟ್ ಆಗುವಂಥ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದೀರಾ? ನೋಡಿ, ವಿಷಯ ಈ ಹಿಂದೆ ಕೂಡ ನಾವು ಬಳ್ಳಾರಿಯಲ್ಲಿ ಇದ್ದರೂ ಕೂಡ ನಾನು ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ಇಡೀ ಕರ್ನಾಟಕದಲ್ಲಿ 125 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋದ್ರ ಮೂಲಕ ಯಡಿಯೂರಪ್ಪ ಅವ್ರ ಕೈಗೆ ಒಂದು ಸಪೋರ್ಟಾಗಿ ನಿಂತು ಆ ಸಂದರ್ಭದಲ್ಲಿ BJP ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಒಂದು ಅಳಿಲು ಸೇವೆ ನಾನು ಮಾಡಿದ್ದೆ. ಈಗಲೂ ಬಳ್ಳಾರಿ ಅನ್ನೋದು ಜನ್ಮಸ್ಥಳ, ಅದು ಅಲ್ಲಿ ಆ ಒಂದು ತೃಪ್ತಿ, ಆ ಸಂತೋಷ, ಆ ಒಂದು ಯಾವುದೇ ಒಂದು ರೀತಿ ಎನರ್ಜಿ ಎಲ್ಲೂ ಬರಲ್ಲ ನನಗೆ. ಹಾಗಾಗಿ ಬಳ್ಳಾರಿಯಲ್ಲಿ ಇದ್ಕೊಂಡು ಗಂಗಾವತಿಯಿಂದ ಹಿಡಿದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ನನಗೇನೇ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಭಾರತೀಯ ಜನತಾ ಪಕ್ಷದ ಬಲವರ್ಧನೆಗೆ ನಾನು ಕೆಲಸ ಮಾಡ್ತೀನಿ. ಈಗ ನೀವು ಬಳ್ಳಾರಿಗೆ ಹೋಗ್ತಿರೋದ್ರಿಂದ ಸಂಡೂರು ಉಪಚುನಾವಣೆಯಲ್ಲಿ ನಿಮ್ಮ ರೋಲ್ ಏನಿರುತ್ತೆ ಈಗ? ಸೊ ನಾನು ಅಲ್ಲಿ ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಸಂಡೂರು ಉಪಚುನಾವಣೆ ಗೆಲ್ಲೋದಕ್ಕೆ ಮನೆ ಮನೆಗೂ ಕೂಡ ಹೋಗಿ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತು ಅಲ್ಲಿ ಮುಂದೆ ಏನು ಒಳ್ಳೆಯ ಕೆಲಸಗಳು ಆಗ್ಬೋದು, ಮಾಡ್ಬೋದು BJP ಅನ್ನೋದನ್ನು ಹೇಳಿ ಜನರ ಮನವೊಲಿಸಿ 100ಕ್ಕೆ 100 ಆ ಉಪಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ. 15 ವರ್ಷಗಳ ಹಿಂದೆ ನಿಮ್ಮ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಇದ್ದಂತಹ BJPನ ಈ ಸಂದರ್ಭಕ್ಕೆ ಈಗ ನೀವು ಬಳ್ಳಾರಿಗೆ ಹೋಗ್ತಿರುವಾಗ ಮತ್ತೆ ಕಟ್ಟೋದಕ್ಕೆ ಅದೇ ರೀತಿ ಸಾಧ್ಯ ಆಗುತ್ತೆ ನಿಮ್ಗೆ ಅನ್ಸುತ್ತೆ? ಈಗ ನೋಡಿ, ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲೇ ಒಂದು ಬಲಿಷ್ಠವಾದ ಪಕ್ಷ, ಅತಿ ದೊಡ್ಡ ಕಾರ್ಯಕರ್ತರನ್ನು ಹೊಂದಿರುವಂಥ ಒಂದು ಪಕ್ಷ. ಹಾಗಾಗಿ ಈ ಹಿಂದೆ ಇವತ್ತು ಅನ್ನುವಂಥ ಪರಿಸ್ಥಿತಿ ಬರಲ್ಲ.
ರಾಜಕೀಯದಲ್ಲಿ ಏರುಪೇರುಗಳನ್ನೋದು ಸಾಮಾನ್ಯ. ಸೊ ಹಾಗಾಗಿ ನಾನು ಮತ್ತೆ ಬಳ್ಳಾರಿಗೆ ಹೋದ ತಕ್ಷಣ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 10 ವಿಧಾನಸಭಾ ಕ್ಷೇತ್ರಗಳು ಗೆಲ್ಲೋದ್ರ ಮೂಲಕ, ಬರೋ ದಿನಗಳಲ್ಲಿ ಪಾರ್ಲಿಮೆಂಟು ಗೆಲ್ಲೋದ್ರ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮದೇ ಆಗಿರುವಂಥ ಒಂದು ಸೇವೆಯನ್ನು ಮಾಡ್ತೀನಿ ಅನ್ನೋಂಥ ಭರವಸೆ ನನಗಿದೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಜನಾರ್ದನ್ ರೆಡ್ಡಿ ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶ್ ಜೊತೆ ಕಿರಣ್ ಹನಿಡ್ಕ, ಟಿವಿ9 ಬೆಂಗಳೂರು.